ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಇದು ಮೈಸೂರಿನ ಅತ್ಯಂತ ಘೋರವಾದಂಥ ಘಟನೆ. ನಿನ್ನೆ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆಯೂ ಕೂಡ ಆಯಿತು. ಒಂದು ಸುಂದರವಾದಂಥ ಕುಟುಂಬ ಯಾರದ್ದೋ ತಪ್ಪಿಗೆ ಇದೀಗ ಬಲಿ ಆಗಿಬಿಟ್ಟಿದೆ. ಮಾಡದ ತಪ್ಪಿಗೆ ಅವರೆಲ್ಲರೂ ಕೂಡ ಪ್ರಾಣ ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ. ಬಂಧುಗಳೇ, ಇಂಥ ಘಟನೆಯನ್ನ ನಿಮ್ಮ ಗಮನಕ್ಕೆ ತರೋದಕ್ಕೆ ಕಾರಣ ಏನು ಅಂತಂದ್ರೆ, ಒಂದು ಘೋರವಾದಂಥ ಘಟನೆ, ಮತ್ತೊಂದು ಒಂದಷ್ಟು ಮಂದಿಗೆ ಎಚ್ಚರಿಕೆಯ ಪಾಠ ಆಗಲಿ ಅಥವಾ ಒಂದಷ್ಟು ಮಂದಿ ಇದರಿಂದ ಪಾಠ ಕಲೀಲಿ ಎನ್ನುವಂಥ ಉದ್ದೇಶದಿಂದ ಇಂತಹ ವಿಚಾರವನ್ನ ನಿಮ್ಮ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡ್ತಾ ಇದ್ದೇನೆ. ಘಟನೆಯ ವಿವರವನ್ನು ಗಮನಿಸ್ತಾ ಹೋಗೋಣ. ಬಂಧುಗಳೇ, ಮೈಸೂರಿನ ಟಿ ನರಸೀಪುರದ ಕೆಂಪಯ್ಯನಹುಂಡಿ ಎನ್ನುವಂಥ ಗ್ರಾಮ. ಅಲ್ಲಿ ಶಿವಣ್ಣ ಹಾಗೆ ನಾಗರತ್ನಮ್ಮ ಎನ್ನುವಂಥ ದಂಪತಿ ಇದ್ರು. ಶಿವಣ್ಣ ಪಾಪ ಬಹಳ ಕಷ್ಟಪಟ್ಟು ಬದುಕನ್ನ ಕಟ್ಕೊಂಡಂಥವರು. ಕೃಷಿ ಮಾಡ್ತಾ ಇದ್ರು, ರೈತ ಕುಟುಂಬ, ಅವರದ್ದೇ ಆದಂಥ ಒಂದಷ್ಟು ಜಮೀನಿತ್ತು. ಅಲ್ಲಿ ಬೆಳೆ ಬೆಳೆಯುವಂಥ ಕೆಲಸವನ್ನ ಮಾಡ್ತಾ ಇದ್ರು. ಜೊತೆಗೆ ಟ್ರ್ಯಾಕ್ಟರ್ನ ಇಟ್ಕೊಂಡಿದ್ರು, ಬೇರೆ ಬೇರೆ ಒಂದಷ್ಟು ಕೃಷಿಗೆ ಪೂರಕವಾದಂಥ ಉಪಕರಣಗಳು, ವೆಹಿಕಲ್ಸ್ಗಳು ಅದೆಲ್ಲವನ್ನೂ ಕೂಡ ಇಟ್ಕೊಂಡಿದ್ರು. ಈ ರೀತಿಯಾಗಿ ಅದ್ಭುತವಾಗಿ ಅವರು ಬಹಳ ಕಷ್ಟಪಟ್ಟು ಬದುಕನ್ನ ಕಟ್ಕೊಂಡಿದ್ರು. ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳು. ಹೆಣ್ಣು ಮಕ್ಕಳಿಗೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಕೊರತೆಯಾಗದಂತೆ ಅವರು ಬೆಳೆಸಿದ್ರು. ಒಟ್ಟಲ್ಲಿ ಸುಂದರವಾದಂಥ ಕುಟುಂಬ, ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ, ಆರಾಮಾಗಿ ಸಾಕ್ತಾ ಇತ್ತು. ಶಿವಣ್ಣನ ತಲೆಯಲ್ಲಿ ಇದ್ದಿದ್ದೇನಪ್ಪ ಅಂದ್ರೆ, ಇಬ್ಬರು ಹೆಣ್ಮಕ್ಳನ್ನು ಕೂಡ ಒಂದೊಳ್ಳೆ ಮನೆಗೆ ಮದುವೆ ಮಾಡಿಕೊಟ್ಟು ಬಿಡಬೇಕು, ಅದಾದ ಬಳಿಕ ನಾವು ಆರಾಮಾಗಿ ಬದುಕನ್ನ ಸಾಗಿಸಬೇಕು ಅಂತ ಹೇಳಿ. ಆದರೆ ಅವರು ಕಂಡಂತ ಕನಸೆಲ್ಲವೂ ಕೂಡ ನುಚ್ಚು ನೂರಾಗಿ ಹೋಗಿಬಿಟ್ಟಿದೆ. ಬಂಧುಗಳೇ, ಏನಾಯ್ತು ಅಂದ್ರೆ, ಅವರ ಕುಟುಂಬಕ್ಕೆ ಉಲ್ಲಾಸ್ ಎನ್ನುವಂತ ಓರ್ವ ವ್ಯಕ್ತಿಯ ಎಂಟ್ರಿ ಆಗುತ್ತೆ. ಆತ ಯಾರು ಅಂದ್ರೆ, ಅದೇ ಭಾಗದವನು ಆತನೂ ಕೂಡ. ಆತನು ಒಂದು ಟ್ರ್ಯಾಕ್ಟರ್ನ ಇಟ್ಕೊಂಡಿದ್ದ, ಟ್ರ್ಯಾಕ್ಟರ್ನ ಓಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದ. ಈ ಶಿವಣ್ಣನವರು ಕೂಡ ಟ್ರ್ಯಾಕ್ಟರ್ ಇಟ್ಕೊಂಡಿದ್ದ ಕಾರಣಕ್ಕಾಗಿ ಈ ಉಲ್ಲಾಸ್ ಹಾಗೆ ಶಿವಣ್ಣನ ನಡುವೆ ವಯಸ್ಸಿನ ಅಂತರ ತುಂಬಾ ಇದ್ರೂ ಕೂಡ ಒಂದು ಸಹಜವಾದಂತಹ ಸ್ನೇಹ ಶುರುವಾಗಿದೆ. ಉಲ್ಲಾಸ್ ಕೂಡ ಆಗಾಗ ಶಿವಣ್ಣ ಮನೆಗೆ ಬರ್ತಾ ಇದ್ದಂತೆ. ಈ ರೀತಿಯಾಗಿ ಬಂದು ಹೋಗೋದು, ಇವ್ರ ಮನೇಲಿ ಏನಾದರೂ ಸಮಸ್ಯೆ ಆದಾಗ ಆತ ಬರೋದು, ಅಥವಾ ಇವ್ರ ಮನೇಲಿ ಯಾವ್ದಾದ್ರು ಕಾರ್ಯಕ್ರಮಗಳಾದಾಗ ಆತ ಬರೋದು, ಇಂಥದ್ದೆಲ್ಲವೂ ಕೂಡ ನಡ್ಕೊಂಡು ಹೋಗಿದೆ. ಹೆಚ್ಚು ಕಡಿಮೆ 1.5-2 ವರ್ಷದಿಂದ ಆ ಉಲ್ಲಾಸ್ ಇವ್ರ ಮನೆಗೆ ಬರ್ತಾ ಇದ್ದ. ಸಹಜವಾಗಿ ಅವರೆಲ್ಲರಿಗೂ ಕೂಡ ಪರಿಚಯ ಇತ್ತು. ಇದರ ನಡುವೆ ಏನಾಗಿದೆ ಅಂದ್ರೆ, ಈ 3 ತಿಂಗಳ ಹಿಂದೆ ಶಿವಣ್ಣ ಮಗಳಾಗಿರುವಂತ ರಕ್ಷಿತಾಗೆ ನಿಶ್ಚಿತಾರ್ಥವನ್ನ ಫಿಕ್ಸ್ ಮಾಡಿದ್ದಾರೆ. ನಿಶ್ಚಿತಾರ್ಥವೂ ಕೂಡ ಸುಗಮವಾಗಿ ಆಗಿದೆ, ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇಲ್ಲ. ಇನ್ನೇನು ಮದುವೆಗೆ ಎಲ್ಲಾ ರೀತಿಯಲ್ಲಾದಂಥ ತಯಾರಿಯನ್ನ ಮಾಡ್ಕೊಳ್ತಾ ಇದ್ರು. ಆ ಕುಟುಂಬದಲ್ಲಿ ಸಂಭ್ರಮ, ಸಂತೋಷ, ಉಲ್ಲಾಸ ಎಲ್ಲವೂ ಕೂಡ ಇತ್ತು. ನಾಳೆ ಬೆಳಿಗ್ಗೆ ಆದರೆ 24ನೇ ತಾರೀಕು, ನಾಳೆ ಬೆಳಿಗ್ಗೆ ಆದರೆ ಮದುವೆ ಆಗಬೇಕಾಗಿತ್ತು. ಆ ಮದುವೆಗೆ ಬೇಕಾದಂತ ಎಲ್ಲಾ ರೀತಿಯಾದಂಥ ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇದ್ರು. ಹೀಗಿದ್ದಾಗಲೇ ಮೊನ್ನೆ ಈ ಉಲ್ಲಾಸ್ ಆ ಇಡೀ ಕುಟುಂಬಕ್ಕೆ ಶಾಕ್ ಅನ್ನ ಕೊಟ್ಟಿದ್ದಾನೆ. ಏನ್ ಮಾಡ್ತಾನೆ ಉಲ್ಲಾಸ್, ಇದ್ದಕ್ಕಿದ್ದ ಹಾಗೆ ಬಂದು, ಅದಕ್ಕೂ ಮುನ್ನವೂ ಕೂಡ ಈ ಉಲ್ಲಾಸ್ ಏನ್ ಮಾಡಿದ್ದ, ಈ ಶಿವಣ್ಣ ಒಂದು ಹೊಸ ಮನೆಯನ್ನ ಕಟ್ಟಿದ್ರು, ಗೃಹ ಪ್ರವೇಶಕ್ಕೆ ಅವರು ತಯಾರಿಯನ್ನ ಮಾಡ್ಕೊಳ್ತಾ ಇದ್ರು. ಅದಕ್ಕೂ ಕೂಡ ಈತ ಅವಕಾಶವನ್ನ ಮಾಡ್ಕೊಟ್ಟಿರ್ಲಿಲ್ವಂತೆ. ಅದು ಏನು ದ್ವೇಷನೋ ಏನು ಒಂದು ಯಾವುದೇ ರೀತಿಯಲ್ಲೂ ಕೂಡ ಯಾರಿಗೂ ಕ್ಲಾರಿಟಿ ಸಿಗ್ತಾ ಇಲ್ಲ. ಆತ ಗೃಹ ಪ್ರವೇಶ ಕಡ್ಡಿಪಡಿಸಿದಂತೆ. ಅದಾದ ಬಳಿಕ ಇದೇನೋ ನಮಗೆ ಸೇರಿದ ಜಾಗ ಅಥವಾ ಅದು ಇದು ಅಂತ ಹೇಳಿ ಕಿರಿಕನ್ನ ತೆಗೆದಿದ್ದಾನೆ. ಹೀಗಾಗಿ ಸರಿಯಾದ ರೀತಿಯಲ್ಲಿ ಗೃಹ ಪ್ರವೇಶವನ್ನು ಕೂಡ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಇದಾದ ನಂತರ ಈಗ ಮೊನ್ನೆ ತಾನೇ ಏನ್ ಮಾಡಿದ್ದಾನೆ, ಸೀದಾ ಶಿವಣ್ಣನವರ ಮನೆಗೆ ಬಂದು ಅವರಿಗೆ ಧಮಕಿ ಹಾಕೋದಿಕ್ಕೆ ಶುರು ಮಾಡಿದ್ದಾನಂತೆ. ಏನಂತ, ನಾನು ರಕ್ಷಿತಾಳನ್ನ ಪ್ರೀತಿಸ್ತಾ ಇದ್ದೇನೆ, ನಾನು ಮದುವೆ ಆದ್ರೆ ಅವಳನ್ನೇ ಆಗೋದು, ಅವಳನ್ನ ಮದುವೆ ಆಗ್ಬೇಕಾದ್ರು ನಾನು, ನೀವು ಇನ್ಯಾರಿಗೋ ಮದುವೆ ಮಾಡ್ಕೊಡ್ತಾ ಇದ್ರಲ್ಲ, ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಉಲ್ಲಾಸ್ ದಿಢೀರ್ ಅಂತ ಹೇಳಿ ಪ್ರಶ್ನೆ ಮಾಡಿಬಿಟ್ಟಿದ್ದಾನೆ. ಮನೆಯವರಿಗೆ ಎಲ್ರಿಗೂ ಕೂಡ ಶಾಕ್ ಆಗ್ಬಿಟ್ಟಿದೆ. ಏನಪ್ಪ ಈಗ ಬಂದು ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾನಲ್ಲ ಅಂತ ಹೇಳಿ. ಹೀಗಾಗಿ ರಕ್ಷಿತಾರನ್ನ ಮನೆಯವರು ಕರೆದಿದ್ದಾರೆ. ರಕ್ಷಿತನ ಹತ್ರ ಕೇಳಿದಾಗ ರಕ್ಷಿತ ಹೇಳಿದ್ದಾಳೆ, ಇಲ್ಲ, ಆತ ನನಗೆ ಯಾವುದೇ ರೀತಿಯಲ್ಲೂ ಕೂಡ ಸಂಬಂಧ ಇಲ್ಲ. 1 ವರ್ಷದ ಹಿಂದೆ ಏನೋ ಪರಿಚಯ, ಅದೊಂದು ಹಂತಕ್ಕೆ ಹೋಗಿದ್ದು ಹೌದು, ಆದ್ರೆ ಅದಾದ ಬಳಿಕ ಇಬ್ರು ಕೂಡ ಪರಸ್ಪರ ಮಾತಾಡಿ ದೂರ ಆಗ್ಬಿಟ್ಟಿದ್ದೇವೆ. ಈಗ ಯಾವ ರೀತಿಯಲ್ಲೂ ಕೂಡ ಸಂಬಂಧ ಇಲ್ಲ ಅಂತ ಹೇಳಿ ರಕ್ಷಿತಾ ಕೂಡ ಹೇಳಿದ್ದಾಳೆ. ಆಗ ಮನೆಯವರು ಕೂಡ ತಕ್ಷಣಕ್ಕೆ ನಂಬಿದ್ದಾರೆ. ಯಾಕಂದ್ರೆ ನಿಶ್ಚಿತಾರ್ಥದ ಸಂದರ್ಭದಲ್ಲೂ ಕೂಡ ಉಲ್ಲಾಸ್ ಎಲ್ಲ ರೀತಿಯಲ್ಲೂ ಕೂಡ ಓಡಾಡ್ಕೊಂಡಿದ್ದ. ನಿಶ್ಚಿತಾರ್ಥವನ್ನ ಆತನೇ ಮುಂದೆ ನಿಂತೆಲ್ಲವನ್ನು ಕೂಡ ಮಾಡಿಸಿದ್ದ. ನಿಶ್ಚಿತಾರ್ಥ ಓಡಾಡ್ತಾರಲ್ಲ, ಆ ರೀತಿಯಾಗಿ ಎಲ್ಲಾ ರೀತಿಯಲ್ಲೂ ಕೂಡ ಆತ ಓಡಾಡಿದ್ದ. ಹೀಗಾಗಿ ಮನೆಯವರಿಗೆ ಅನ್ಸುತ್ತೆ, ಈತ ಬಂದು ಈ ರೀತಿಯಾಗಿ ಧಮಕಿ ಹಾಕೋದು ಎಷ್ಟರ ಮಟ್ಟಿಗೆ ಸರಿ, ಹಾಗೇನಾದ್ರೂ ಪ್ರೀತಿ ಮತ್ತೊಂದು ಮಗದೊಂದು ಅಂತ ಹೇಳಿದ್ರೆ ಮುಂಚೆನೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿನ ಕೊಡಬೇಕಿತ್ತು ಅನ್ನುವ ರೀತಿಯಲ್ಲಿ. ಆದ್ರೆ ಉಲ್ಲಾಸ್ ಶುರು ಮಾಡ್ಕೊಂಡಿದ್ದಾನೆ, ಇಲ್ಲ ನಾನು ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಹೆದರಿಸಿ ಗಲಾಟೆ ಎಲ್ಲ ಮಾಡಿದ್ದಾನೆ. ಅಂತಿಮವಾಗಿ ಊರಲ್ಲಿ ಒಂದಷ್ಟು ಜನರನ್ನ ಸೇರಿಸಿ, ಸಂಬಂಧಿಕರನ್ನ ಸೇರಿಸಿ ನ್ಯಾಯ ಪಂಚಾಯಿತಿ ಅಂತದೆಲ್ಲವನ್ನೂ ಕೂಡ ಮಾಡಿದ್ದಾರೆ. ಆತನಿಗೆ ಹೆದರಿಸಿ ಕಳಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಇವಳ ಸುದ್ದಿಗೆ ಬರಬಾರದು, ಇವಳಿಗೆ ನಾಡ್ದು ಮದುವೆ ಆಗ್ತಾ ಇದೆ, ಇವಳ ಬದುಕನ್ನ ನೀನು ಹಾಳು ಮಾಡಬೇಡ ಅನ್ನುವಂಥ ರೀತಿಯಲ್ಲಿ. ಅದಾದ ಬಳಿಕ ಉಲ್ಲಾಸ್ ಅಲ್ಲಿಂದ ಹೋಗಿದ್ದಾನೆ, ನಿಮಗೆ ಪಾಠ ಕಲಿಸ್ತೀನಿ ಎನ್ನುವ ರೀತಿಯಲ್ಲಿ. ಹೋದವನೇ ಏನ್ ಮಾಡಿದ್ದಾನೆ, ರಕ್ಷಿತಾಗೆ ಮಾನಸಿಕವಾದಂಥ ಹಿಂಸೆಯನ್ನ ಕೊಡೋದಿಕ್ಕೆ ಶುರು ಮಾಡ್ಕೊಂಡಿದ್ದಾನೆ. ನಾಡಿದ್ದು ನಿನ್ನ ಮದುವೆ ಇದೆ ನೋಡು, ನೀನು ನನಗೆ ಹಿಂದೆ ಮಾಡಿರುವಂತ ಮೆಸೇಜ್ ನೋಡುವಂತ ಒಂದಷ್ಟು ಮೆಸೇಜ್ಗಳನ್ನ ಕಳಿಸೋಕೆ ಶುರು ಮಾಡಿದ್ದಾನೆ. ಹಿಂದೆ ಅವರಿಬ್ರು ಕೂಡ ಆರಾಮಾಗಿ ಓಡಾಡ್ಕೊಂಡಿದ್ದಂತಹ ಒಂದಷ್ಟು ಫೋಟೋಸ್ಗಳನ್ನು ಕೂಡ ಕಳಿಸೋದಕ್ಕೆ ಶುರು ಮಾಡ್ಕೊಂಡಿದ್ದಾನೆ.
ರಕ್ಷಿತಾಗೆ ಇನ್ನಷ್ಟು ಶಾಕ್ ಆಗಿದೆ. ಮಾನಸಿಕ ತೊಳ್ಳಾಟದಿಂದ ಆಕೆ ಬಳಲೋದಕ್ಕೆ ಆರಂಭಿಸಿಬಿಟ್ಟಿದ್ದಾಳೆ. ಜೊತೆಗೆ ಅಪ್ಪ ಅಮ್ಮನ ಹತ್ರನೂ ಕೂಡ ವಿಚಾರವನ್ನ ಶೇರ್ ಮಾಡ್ಕೊಂಡಿದ್ದಾಳೆ. ಅಪ್ಪ ಅಮ್ಮನಿಗೂ ಕೂಡ ಆತಂಕ ಶುರುವಾಗ್ಬಿಟ್ಟಿದೆ. ಅವರು ಕೂಡ ಭಯದಲ್ಲೇ ಇದ್ರು, ಈತ ಏನ್ ಮಾಡ್ಬಿಡ್ತಾನೋ ಅಂತ ಹೇಳಿ. ಯಾರಿಗಾದ್ರೂ ಭಯ ಸಹಜವಲ್ವಾ? ಅದರಲ್ಲೂ ಕೂಡ ಹೆಣ್ಣನ್ನ ಹೆತ್ತಂತವರಿಗೆ ಮಾತ್ರ ಆ ಸಂಕಟ, ನೋವು ಏನು ಎತ್ತ ಅಂತ ಅರ್ಥ ಆಗಿಬಿಡುತ್ತೆ. ಆದ್ರೆ ಉಲ್ಲಾಸ ಅಷ್ಟಕ್ಕೆ ಸೀಮಿತ ಆಗಿಲ್ಲ ಅಥವಾ ಅಷ್ಟಕ್ಕೆ ಸುಮ್ಮನೆ ಆಗಿಲ್ಲ. ಅದಾದ ಬಳಿಕ ಏನು ಮಾಡಿದ್ದಾನೆ ಅಂದ್ರೆ, ಈಕೆಯನ್ನ ಯಾರು ಮದುವೆ ಆಗ್ಬೇಕಿತ್ತೋ ಅಥವಾ ಯಾರ ಜೊತೆಗೆ ನಿಶ್ಚಿತಾರ್ಥ ಆಗಿತ್ತೋ ಆ ಹುಡುಗನೂ ಕೂಡ ಉಲ್ಲಾಸ್ಗೆ ಪರಿಚಿತ ಅಂತೆ ಅಥವಾ ಪರಿಚಯ ಅಂತೆ. ಹೀಗಾಗಿ ಉಲ್ಲಾಸ್ ಆ ಹುಡುಗನಿಗೆ ಅಥವಾ ಆ ಹುಡುಗನ ನಂಬರ್ಗೆ ಒಂದಷ್ಟು ಮೆಸೇಜ್ಗಳನ್ನ ಅಥವಾ ಹಳೆಯ ಒಂದಷ್ಟು ಫೋಟೋಸ್ಗಳನ್ನ ಕಳಿಸೋದಿಕ್ಕೆ ಶುರು ಮಾಡ್ಕೊಂಡಿದ್ದಾನೆ. ಹುಡುಗನ ಮನೆಯವರಿಗೂ ಕೂಡ ಆತಂಕ ಸಹಜ ಅಲ್ಲ, ಏನು ಇದು ದಿಢೀರ್ ಹೀಗಾಗ್ಬಿಟ್ಟಿದೆ, ಮದುವೆ ಆದ್ಮೇಲೆ ಏನಾದ್ರು ಸಮಸ್ಯೆ ಆಗ್ಬಿಟ್ರೆ ಅಂತೇಳಿ ಅವರಿಗೊಂದು ಭಯ ಇದ್ದೇ ಇರುತ್ತೆ. ಅವರು ಏನ್ ಮಾಡಿದ್ದಾರೆ, ರಾತ್ರೋರಾತ್ರಿ ಇವರು ಮನೆಗೆ ಬಂದಿದ್ದಾರೆ, ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎರಡೂ ಕುಟುಂಬದ ಜೊತೆಗೆ ಮಾತುಕತೆ ಅಂತದೆಲ್ಲವೂ ಕೂಡ ಆಗಿದೆ. ಅಂದ್ರೆ ಏನು ಎತ್ತ ಅಂತೇಳಿ ಇವರು ಕ್ಲಾರಿಟಿ ಕೊಡುವಂತ ಕೆಲಸ ಅದೆಲ್ಲವನ್ನೂ ಕೂಡ ಮಾಡಿದ್ದಾರೆ. ಆದ್ರೆ ಯಾವಾಗ ಹುಡುಗನ ಮನೆಯವರೇ ಇವ್ರ ಮನೆಗೆ ಬಂದ್ರು, ಅದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಮಾಡಿದ್ರು, ಇನ್ನೊಂದು ಕಡೆಯಿಂದ ಉಲ್ಲಾಸ್ ಪದೇ ಪದೇ ಹೆದರ್ಸೋಕೆ ಶುರು ಮಾಡ್ಕೊಂಡಿದ್ನು. ಅಷ್ಟು ಮಾತ್ರ ಉಲ್ಲಾಸ್ ಹೇಳಿದಂತೆ ಮದುವೆ ದಿನನೇ ಬಂದು ನಾನು ಮದುವೆಯನ್ನು ನಿಲ್ಲಿಸ್ತೀನಿ ಎನ್ನುವ ರೀತಿಯಲ್ಲೂ ಕೂಡ ಆತ ಹೇಳಿದ್ನಂತೆ. ಇದೆಲ್ಲವನ್ನು ಕೂಡ ಕೇಳಿ ಇವರು ಆತಂಕಗೊಂಡಿದ್ದಾರೆ. ನಿನ್ನೆ ಬೆಳಿಗ್ಗೆ 7 ಗಂಟೆಯ ಸುಮಾರಿಗೆ ಒಂದಷ್ಟು ವಿಷವನ್ನ ತಂದು, ಅದ್ಯಾವುದೋ ಗಿಡ ಹೊಡೆಯೋದು ಅಥವಾ ಏನೋ ಕೆಮಿಕಲ್ನ ತಂದು ಒಂದು ಟ್ಯೂಬ್ ಒಳಗಡೆ ಮಿಕ್ಸ್ ಮಾಡಿ ಅದನ್ನ ಬಾಳೆಹಣ್ಣಿಗೆ ಅದನ್ನ ಟ್ಯೂಬನ್ನ ಇದನ್ನ ವಿಷವನ್ನ ಚುಚ್ಚಿ ಅದಾದ ಬಳಿಕ ಬಾಳೆಹಣ್ಣನ್ನು ಸೇವಿಸಿ 3 ಜನರು ಕೂಡ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಅಪ್ಪ, ಅಮ್ಮ, ರಕ್ಷಿತಾ ಬಾಳಿ ಬದುಕಬೇಕಾದಂತ ಹೆಣ್ಣು ಮಗಳು. ಅಪ್ಪ ಅಮ್ಮ ಮಗಳ ಬಗ್ಗೆ 108 ಕನಸನ್ನ ಕಂಡು ಬಹಳ ಕಷ್ಟಪಟ್ಟು ಬದುಕನ್ನ ಕಟ್ಟಿಕೊಂಡಂತವರು ಇದೀಗ 3 ಕೂಡ ಸಾವನ್ನಪ್ಪಿದ್ದಾರೆ. ಇಡೀ ಊರಿಗೆ ಶಾಕ್ ಆಗಿದೆ. ಇಡೀ ಊರು ಕಣ್ಣೀರು ಹಾಕ್ತಾ ಇದೆ. ನಿನ್ನೆ ಊರು ಹಾಗೆ ಪೊಲೀಸ್ನವ್ರ ನಡುವೆ ತೀವ್ರ ಮಾತಿನ ಚಕಮಕಿ, ಜಟಾಪಟಿ ಎಲ್ಲದೂ ಕೂಡ ಆಯ್ತು. ತಪ್ಪಿತಸ್ಥ ಯಾರಿದ್ದಾನೆ ಉಲ್ಲಾಸ ಆತನನ್ನ ಬಂಧಿಸಲೇಬೇಕು ಅಂತ ಹೇಳಿ ಅವರೆಲ್ಲರೂ ಕೂಡ ಒತ್ತಾಯಿಸಿದ್ರು. ಅದರ ನಡುವೆ ರಕ್ಷಿತಾ ಬರೆದಿರುವಂತಹ ಕೊನೆಯ ಪತ್ರವೂ ಕೂಡ ಸಿಕ್ಕಿದೆ. ಅದನ್ನು ನೋಡ್ತಾ ಇದ್ರೆ ಎಂಥವರಿಗೂ ಕೂಡ ಒಂದು ರೀತಿಯಲ್ಲಿ ಸಂಕಟ ಆಗುತ್ತೆ. ಅದರಲ್ಲಿ ಆಕೆ ಬರಿತಾಳೆ, ನಾನು ರಕ್ಷಿತಾ, ನನಗೆ ಉಲ್ಲಾಸ್ ಎಂಬುವನು ತುಂಬಾ ಮಾನಸಿಕವಾಗಿ ಚಿತ್ರಹಿಂಸೆ ಕೊಡ್ತಿದ್ದಾನೆ. ನಾನು ಮಾಡಿದ ಮೆಸೇಜ್ ಮತ್ತು ಫೋಟೋಗಳನ್ನು ಇಟ್ಕೊಂಡು ನನಗೆ ಮತ್ತು ನನ್ನ ಕುಟುಂಬಕ್ಕೆ ತುಂಬಾ ತೊಂದರೆ ಕೊಡ್ತಿದ್ದಾನೆ. ಇದನ್ನು ತಾಳಲಾರದೆ ನಾನು ಮತ್ತು ನನ್ನ ಅಪ್ಪ ಅಮ್ಮ ಇವರೆಲ್ಲರೂ ಕೂಡ ಸಾವನ್ನಪ್ಪೋದಕ್ಕೆ ನಿರ್ಧರಿಸಿದ್ದೇವೆ. ನನಗೆ ಮದುವೆ ಸೆಟ್ ಆಗಿದೆ. ಆ ಹುಡುಗನು ಸಹ ಆ ಹುಡುಗನಿಗೆ ಇದೆಲ್ಲವನ್ನು ತೋರಿಸಿ ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ, ತುಂಬಾ ಮಾನಸಿಕವಾಗಿ ಹಿಂಸೆ ಕೊಡ್ತಿದ್ದಾನೆ. ನಾವು ಸಾಯೋದಕ್ಕೆ ಆತನೇ ಕಾರಣ. ಆತನಿಗೆ ಶಿಕ್ಷೆ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ದಯವಿಟ್ಟು ನಮ್ಮ 3 ಜನರ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಹೆಣ್ಮಗಳು ಪ್ರಸ್ತಾಪವನ್ನು ಮಾಡಿದ್ದಾಳೆ. ಜೊತೆಗೆ ನಮ್ಮ ಸಾವು ನಮ್ಮ ಹೊಸ ಮನೆಯಲ್ಲಿ ನನ್ನ ಮನೆ ಗೃಹ ಪ್ರವೇಶ ನಿಲ್ಲಿಸಿದೀಯ ನೀನು. ನೋಡಿಲಿ, ನನ್ನ ಒಡ ಹುಟ್ಟಿದ ತಮ್ಮ ಅಂದ್ಕೊಂಡು ನಿನಗೆ ನಾನು ಅನ್ನ ಹಾಕಿದೆ, ಆದ್ರೆ ನೀನು ಆ ಅನ್ನವನ್ನು ತಿಂದು ದ್ರೋಹ ಮಾಡಿದ್ದೀಯಾ. ನನ್ನ ಸಾವಿನ ನಂತರ ನೀನು ನೆಮ್ಮದಿಯಾಗಿರೋದಕ್ಕೆ ಸಾಧ್ಯವೇ ಇಲ್ಲ ಎನ್ನುವ ರೀತಿಯಲ್ಲಿ ಆಕೆ ಬರೆದಿದ್ದಾಳೆ. ಅಂದ್ರೆ ರಕ್ಷಿತಾ ಹೇಳ್ತಾ ಇರೋದು, ನಾನು ಆತನನ್ನು ತಮ್ಮನ ರೀತಿಯಲ್ಲಿ ನೋಡಿದ್ದೇನೆ ಎನ್ನುವಂಥ ರೀತಿಯಲ್ಲಿ. ಹೀಗಾಗಿ ಉಲ್ಲಾಸ್ ಯಾಕೆ ಹಿಂಗೆ ಮಾಡ್ದ ಅನ್ನೋದು ಅರ್ಥ ಆಗ್ತಿಲ್ಲ. ನಿಜವಾಗ್ಲೂ ಅವ್ರೇನಾದ್ರು ಪರಸ್ಪರ ಪ್ರೀತಿ ಮಾಡಿದ್ರೆ ಒಂದು ಸಹಜವಂತ ಸಂಕಟ, ನೋವೆಲ್ಲವೂ ಕೂಡ ಇರುತ್ತೆ. ಆದ್ರೆ ನಿಶ್ಚಿತಾರ್ಥ ಸಂದರ್ಭದಲ್ಲಿ ಆತ ಆರಾಮಾಗಿ ಓಡಾಡ್ಕೊಂಡಿದ್ದ, ಮನೆಗೆ ಬರ್ತಾ ಇದ್ದ, ಇವ್ರ ಮನೇಲೆ ಊಟ ಮಾಡ್ತಾ ಇದ್ದ, ಮನೆಯವರಲ್ಲಿ ಒಬ್ಬನಾಗಿ ಇದ್ದ. ದಿಢೀರ್ ಅಂತೇಳಿ ಹೀಗೆ ಮಾಡಿದ್ದಾನೆ ಅಂದ್ರೆ ಸಹಜವಾಗಿ ಒಂದಷ್ಟು ಪ್ರಶ್ನೆಗಳೆಲ್ಲವೂ ಕೂಡ ಉದ್ಭವ ಆಗುತ್ತೆ. ಆತನ ಹಿಂದೆ ಬೇರೆ ಯಾರಾದ್ರೂ ಇದ್ದಾರಾ ಅಥವಾ ಬೇರೆ ಯಾವುದಾದ್ರೂ ಯೋಚನೆಯನ್ನ ಮಾಡ್ತಿದ್ನ, ಏನು ಕತೆ ಎನ್ನುವಂತ ರೀತಿಯಲ್ಲಿ. ನೋಡಿ, ಇಂಥದ್ದೊಂದು ದುರಂತ ಈಗ ಸಂಭವಿಸಿ ಬಿಟ್ಟಿದೆ. ರಕ್ಷಿತಾ ಹೇಳುವ ಪ್ರಕಾರ, ಆಕೆ ಈ ಪತ್ರದಲ್ಲಿ ಪ್ರಸ್ತಾಪ ಮಾಡಿರೋ ಪ್ರಕಾರ, ನಿನ್ನ ನಾನು ತಮ್ಮ ಅಂದ್ಕೊಂಡು ಊಟವನ್ನ ಹಾಕಿದ್ದೆ ಎನ್ನುವಂತ ರೀತಿಯಲ್ಲಿ. ಆದ್ರೆ ಆತ ಮಾತ್ರ ಬೇರೆ ರೀತಿಯಲ್ಲಿ ಅಂದ್ಕೊಂಡಿದ್ನೋ ಅಥವಾ ಉದ್ದೇಶಪೂರ್ವಕವಾಗಿ ಈ ರೀತಿಯಾಗಿ ಹಿಂಸೆ ಕೊಡ್ತಾ ಇದ್ನೋ, ಪೊಲೀಸ್ ತನಿಖೆಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಕ್ಲಾರಿಟಿ ಸಿಗಬೇಕಾಗುತ್ತೆ. ಇವತ್ತು ಆತನನ್ನ ಪೊಲೀಸರು ಬಂಧಿಸಿದ್ದಾರೆ. ಆತನ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ ಎನ್ನುವಂತ ಮಾತನ್ನ ಇದೀಗ ಪೊಲೀಸರು ಕೂಡ ಹೇಳ್ತಾ ಇದ್ದಾರೆ. ಊರ್ನವ್ರು ಹೇಳ್ತಾ ಇರೋದೇನಪ್ಪಾ ಅಂದ್ರೆ, ಆತ ನಿಜವಾಗ್ಲೂ ಏನಾದ್ರೂ ಪ್ರೀತಿ ಮಾಡ್ತಿದ್ದ ಅಂತ ಆದ್ರೆ ಮುಂಚೆ ಹೇಳೋದಕ್ಕೆ ಏನಾಗಿತ್ತು? ನಿಶ್ಚಿತಾರ್ಥ ಸಂದರ್ಭದಲ್ಲಿ ನಿಶ್ಚಿತಾರ್ಥಕ್ಕೆ ಯಾಕೆ ಆತ ಅವಕಾಶವನ್ನ ಮಾಡಿಕೊಟ್ಟ? ಮದುವೆಗೆ ಒಂದು 20 ದಿನ ಇರುವಾಗ್ಲೂ ಆತ ಪ್ರಸ್ತಾಪವನ್ನು ಮಾಡಿಲ್ಲ. ಮದುವೆ ನಿಶ್ಚಿತಾರ್ಥ 3 ತಿಂಗಳಾಗಿದೆ, ಆರಾಮಾಗಿ ಓಡಾಡ್ಕೊಂಡಿದ್ದ. ಮದುವೆಗೆ ಬರೀ 3 ದಿನ ಇರುವಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಆತ ಟಾರ್ಗೆಟ್ ಮಾಡಿದ್ ಯಾಕೆ ಎನ್ನುವ ರೀತಿಯಲ್ಲೂ ಕೂಡ ಊರಿನವರು ಪ್ರಶ್ನೆ ಮಾಡ್ತಿದ್ದಾರೆ. ಬಹಳ ಬೇಸರ ಆಗುವಂಥ ವಿಚಾರ ಅಂದ್ರೆ, ಇದು ಯಾವುದೋ ಒಂದು ಕುಟುಂಬದ ಕಥೆಯಲ್ಲ. ಸಾಕಷ್ಟು ಕಡೆಗಳಲ್ಲಿ ಇಂಥದ್ದೆಲ್ಲವೂ ಕೂಡ ಆಗುತ್ತೆ. ಹೆಣ್ಮಕ್ಳಿಗೆ ಮದುವೆ ಮಾಡೋದೇ ಎಷ್ಟೋ ಮಂದಿಗೆ ಕಷ್ಟ ಎನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗೋದು ಈ ಕಾರಣಕ್ಕಾಗಿ. ಒಂದು, ಹೆಣ್ಣನ್ನು ಹೆತ್ತಂಥವರಿಗೆ ದುಡ್ಡಿನ ಸಮಸ್ಯೆ, ವರದಕ್ಷಿಣೆ, ಅದು ಇದು ಅಂಥದ್ದೆಲ್ಲವೂ ಕೂಡ ಸಹಜವಾದಂಥ ಸಮಸ್ಯೆ, ಹಿಂದಿನಿಂದಲೂ ಕೂಡ ನಡ್ಕೊಂಡು ಬಂದಿರುವಂಥ ಸಮಸ್ಯೆ. ಆದರೆ ಈಗೇನಾಗ್ಬಿಟ್ಟಿದೆ, ಈ ಫೋನು, ಸೋಷಿಯಲ್ ಮೀಡಿಯಾ ಇದೆಲ್ಲ ಬಂದಮೇಲೆ ಹೆಣ್ಣನ್ನು ಹೆತ್ತಂಥವರಿಗೆ ಇನ್ನಷ್ಟು ಸವಾಲುಗಳೆಲ್ಲವೂ ಕೂಡ ಶುರುವಾಗ್ಬಿಟ್ಟಿದೆ. ಒಂದು ಮನೆಯಲ್ಲಿ ಒಂದು ಹೆಣ್ಣಿಗೆ ಮದುವೆ ಫಿಕ್ಸ್ ಆಯಿತು ಅಂತ ಆಗ್ಬಿಟ್ರೆ
ಅವರ ದಾಯಾದಿಗಳು ಅಥವಾ ಯಾರೋ ಹಳೆಯ ಶತ್ರುಗಳು ಅಥವಾ ಊರ್ನವರು ಅಥವಾ ಇನ್ಯಾರೋ ಸಣ್ಣ ಮನಸ್ಸಿನವರು ಏನಾದ್ರೂ ಮಾಡಿ ಆ ಮದುವೆಯನ್ನ ತಪ್ಪಿಸಬೇಕು ಅಂತ ಹೇಳಿ ಒಂದಷ್ಟು ಪ್ರಯತ್ನಗಳನ್ನು ಕೂಡ ಮಾಡೋದು. ಏನಾಗ್ಬಿಡುತ್ತೆ, ಹೆಣ್ಮಕ್ಳು ಗಂಡು ಮಕ್ಕಳು ಒಂದು ವಯಸ್ಸು ಅಂತ ಬಂದಾಗ ಯಾವುದೋ ಒಂದು ಅಟ್ರಾಕ್ಷನ್ ಕಾರಣಕ್ಕಾಗಿಯೋ ಅಥವಾ ವಯೋಸಹಜವಾದಂಥ ಆ ಒಂದು ವಯಸ್ಸಲ್ಲಿ ಇರುತ್ತಲ್ಲ ಆ ಕಾರಣಕ್ಕಾಗಿಯೋ ಯಾರ ಜೊತೆನೋ ಪ್ರೀತಿ ಪ್ರೇಮ ಅಂತ ಆಗ್ಬಿಡುತ್ತೆ. ಆ ಸಂದರ್ಭದಲ್ಲಿ ಮೆಸೇಜು, ಫೋಟೋ ಶೇರು ಇಂಥದ್ದೆಲ್ಲವೂ ಕೂಡ ಆಗ್ಬಿಡುತ್ತೆ. ಹೆಣ್ಮಕ್ಳಿಗೂ ಗಂಡು ಮಕ್ಕಳಿಗೂ ಒಂದು ಹಂತ ಆದ ನಂತರ ಅವ್ರಿಗೆ ಅನ್ಸಿರುತ್ತೆ, ಅಯ್ಯೋ ನಾನು ಆ ಸಂದರ್ಭ ತಪ್ಪು ಮಾಡಿದ್ದೆ, ಇನ್ನದನ್ನು ಮುಂದುವರ್ಸೋಕೆ ಹೋಗಬಾರ್ದು ಅಂತ ಹೇಳಿ ಅದನ್ನ ಅಲ್ಲಿಗೆ ಬಿಟ್ಬಿಟ್ಟಿರ್ತಾರೆ. ಆದರೆ ಈ ಮದುವೆ ಫಿಕ್ಸ್ ಆದಂಥ ಸಂದರ್ಭದಲ್ಲಿ ಇದು ಯಾರೋ ತಿಳ್ಕೊಂಡು ಈ ಹಳೆಯ ಫೋಟೋಗಳನ್ನು ಹಳೆಯ ಮೆಸೇಜ್ಗಳನ್ನು ಈ ಮದುವೆ ಫಿಕ್ಸ್ ಆಗಿರುವಂಥ ಹುಡುಗನಿಗೆ ಕಳಿಸೋದು ಅಥವಾ ಇನ್ನೇನೋ ಮಾಡೋದು, ಅವರಿಗೆ ಹೋಗಿ ಕಿವಿ ಚುಚ್ಚೋದು ಅಥವಾ ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗ ಮಾತಾಡೋದು ಇಂಥದ್ದೆಲ್ಲವನ್ನು ಕೂಡ ಮಾಡಿ ಮದುವೆ ಮುರಿಯುವಂಥ ಕೆಲಸ, ಇಂಥದ್ದು ಮಾಡುವಂಥವ್ರು ನಮ್ಮಲ್ಲಿ ಸಾಕಷ್ಟು ಮಂದಿ ಇದ್ದಾರೆ. ಅಂಥವ್ನ ಮನುಷ್ಯರು ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ, ಅಂಥವ್ನ ರಾಕ್ಷಸರು ಅಂತ ಹೇಳಬೇಕು. ಅವ್ರ ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರೆ, ಆದರೆ ಅದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅವರು ಇನ್ಯಾರದ್ದೋ ಹೆಣ್ಮಕ್ಳು ಬದುಕನ್ನು ಹಾಳು ಮಾಡಬೇಕು ಅಥವಾ ಅವ್ರ ಕುಟುಂಬವನ್ನು ಸರ್ವನಾಶ ಮಾಡಬೇಕು ಅನ್ನುವಂಥ ಮನಸ್ಥಿತಿ. ಅದರಲ್ಲೂ ಕೂಡ ಮದುವೆ ಆಗುವಂಥ ಸಂದರ್ಭದಲ್ಲೇ ಇಂಥದ್ದೆಲ್ಲವನ್ನೂ ಕೂಡ ಶುರು ಮಾಡ್ಕೊಂಡು ಬಿಡ್ತಾರೆ. ನಿಮ್ಮಲ್ಲಿ ಅದೆಷ್ಟೋ ಜನ ಇಂಥದ್ದನ್ನು ಅನುಭವಿಸಿರ್ಬೋದು. ಇದನ್ನ ತಡ್ಕೊಳ್ಳೋಕೆ ತುಂಬ ಜನ ಆಗಲ್ಲ, ಅದನ್ನು ಅವಮಾನ ಅಂದ್ಕೊಂಡು ಬಿಡ್ತಾರೆ, ಪ್ರಾಣವನ್ನು ಕಳ್ಕೊಂಡು ಬಿಡ್ತಾರೆ. ಇಲ್ಲಿ ಶಿವಣ್ಣ ನೋಡಿ, ಬಹಳ ಕಷ್ಟಪಟ್ಟು ಬದುಕನ್ನು ಕಟ್ಕೊಂಡಿದ್ರು. ಮಗಳ ಮದುವೆಯನ್ನು ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂತೇಳಿ ಕನಸನ್ನು ಕಂಡಿದ್ರು. ಆದರೆ ಮದುವೆ ಆಗುವಂಥ ಸಂದರ್ಭದಲ್ಲಿ ಇಂಥದ್ದೆಲ್ಲವೂ ಕೂಡ ಆದಂಥ ಸಂದರ್ಭದಲ್ಲಿ ಆ ಅವಮಾನವನ್ನು ತಾಳಲಾರದೆ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಈ ಉಲ್ಲಾಸ್ಗೆ ಇಂಥದ್ದೇನಾದ್ರೂ ಇತ್ತು ಅಂದರೆ ಇನ್ನೂ ಏನಾದರೂ ಮಾಡಿ, ಅಂದರೆ ನಿಜವಾಗ್ಲೂ ಆತ ಪ್ರೀತಿ ಮಾಡ್ತಾ ಇದ್ದಾನೆ ಅಂತ ಆಗಿದ್ರೆ ಆತ ಬೇರೆ ಏನಾದರೂ ಮಾಡೋದಕ್ಕೆ ಅವಕಾಶ ಇತ್ತು. ಈ ರೀತಿಯಾಗಿ ಹಿಂಸೆಯನ್ನು ಕೊಟ್ಟು ಅವರು ಪ್ರಾಣ ಕಳ್ಕೊಳ್ಳುವ ಹಾಗೆ ಮಾಡಿದ್ದಾನೆ ಅಂದರೆ ಆತನಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಆಗಲೇಬೇಕು. ಏನಂತೀರಿ? ಕಮೆಂಟ್ ಮಾಡಿ. ಧನ್ಯವಾದ.